ದೇವಲಗಾನಗಾಪುರ ದೇವಸ್ಥಾನದ ಭ್ರಷ್ಟಾಚಾರ ವಿಡಿಯೋ ಸಮೇತ ತೆರೆದಿಟ್ಟ ಗ್ರಾಮಸ್ಥ ಮಹಾಂತ್ ಮೂರನೆತ್ತಿ ನೋಡ್ರಿ ವಿಡಿಯೋ ಇದೆ ನಮ್ಮ ಹತ್ರ. ಸೆಕ್ಯೂರಿಟಿ ಗಾಡಿಲಿ ಈ ತರ ಡ್ಯೂಟಿ ಇರ್ತದ. ಇವರು ಮಾಮೂಲಿ ಬರ್ತಾ ಇದ್ದವರಿಗೆ ಇಒ ಮೇಡಮ್ ಅವರಿಗೆ, ಯಾರು ನಮ್ಮ ದೇವಸ್ಥಾನದ ಕಮಿಟಿ ಇಒ ಮೇಡಮ್ ಅವರಿಗೆ ಮಾಮೂಲಿ ತಿಂಗಳ 10 ಲಕ್ಷ ರೂಪಾಯಿ ಸಾಕ್ಷಿ ಸಮೇತ ದೂರು ಸಲ್ಲಿಸಿದರು. ಜಿಲ್ಲಾಧಿಕಾರಿ ಮಾತ್ರ ಸೈಲೆಂಟ್. ಇಒ ಮೇಡಮ್ ಅವರಿಗೆ ಇದು ಎನ್ಕ್ವೈರಿ ಮಾಡಬೇಕು. ದಿನ ತಿಂಗಳ 10 ಲಕ್ಷ ರೂಪಾಯಿ ಇವ್ರಿಗೆ ಮಾಮೂಲಿ ಬರ್ತಾ ಇದೆ. ಇವ್ರು AC ಹಚ್ಕೊಂಡು ಆರಾಮಾಗಿ ಕೂತ್ಬಿಡ್ತಾರೆ. ಇದು ಏನೋ ಅರ್ಥನೇ ಆಗ್ತಾ ಇಲ್ಲ ಜನರ ಬಗ್ಗೆ ಇದ್ದಾಗ. ಅದಕ್ಕೆ ನಾನು ಖಂಡಿಸ್ತೀನಿ. ಇದಕ್ಕೆ ಸರ್ಕಾರಕ್ಕೆ ಮನವಿ ಮಾಡ್ಕೊತಿದ್ದೇವೆ, ಇದು ಬಂದು ಎನ್ಕ್ವೈರಿ ಮಾಡ್ಬೇಕಿದು. ಸೆಕ್ಯೂರಿಟಿ ಗಾರ್ಡ್ಗಳಿಂದ ಭಕ್ತರ ಬಳಿ ಹಣ ಲೂಟಿ. ಇದು ದೇವಸ್ಥಾನವೋ ಇಲ್ಲ ಭ್ರಷ್ಟರ ಅಡ್ಡೆಯೋ? ಸೆಕ್ಯೂರಿಟಿ ಗಾರ್ಡ್ಗಳು ನೋಡ್ರಿ ಸರ್, ಇವರು ಡ್ಯೂಟಿ ಮುಂದೆ ನೋಡ್ರಿ, ಇವರು ದುಡ್ಡು ತೊಗೊಂಡು ಬಿಡೋದ್ರಿ ಇವರು. ಈಗ ರೀ ಇದು ಒಂದು ಬಾಟ್ಲಿ 100 ರೂಪಾಯಿಗೆ ಮಾರ್ತಾರೆ. ಈಗ ಇವರು ಸೆಕ್ಯೂರಿಟಿ ಗಾರ್ಡ್ ಅಂತ್ರಿ, ಇದು ರೊಕ್ಕ ತೊಗೊಂಡು ಡ್ಯೂಟಿ ಮಾಡ್ತಾರೆ ರೀ ಇವರು. ಗ್ರಾಮಸ್ಥ ಮಹಾಂತ್ ಮೂರನೆತ್ತಿ ಅವರಿಂದ ಸ್ಫೋಟಕ ಸುದ್ದಿಗೋಷ್ಠಿ. ನೋಡ್ರಿ, ಇವರು ನಮ್ಮ ಗಣಗಾಪುರ ಕಮಿಟಿ ಏನಾರಲ್ಲ, ಇಒ ಮೇಡಮ್ ಮತ್ತು ತಹಸೀಲ್ದಾರ ಮತ್ತು CO ಇವರೆಲ್ಲ ಒಂದರ ವರ್ಷಿಗೆ 44 ಭಕ್ತರ ಮೇಲೆ 3-4 ಸಲ ಹೊಡೆದಾರ್ರಿ, ತಲೆ ಹೊಡೆದಾರ. ಎಷ್ಟು ಜನಕ್ಕೆ ಮಾಡ್ಬಿಡ್ತಾರೆ ಜನರಲ್ ದರ್ಶನ, VIP ದರ್ಶನ ಇಟ್ಬಿಡ್ತಾರೆ. ಒಬ್ಬರಿಗೆ 500 ರೂಪಾಯಿ ತಗೋತಾರ. ಆ ದುಡ್ಡು ಎಲ್ಲಿ ಹೋಗ್ತಾವ? ಇಒ ಮೇಡಮ್ಗೆ ಹೋಗ್ತಾವ. ಗಂಟು ಕಟ್ಕೋತಾರ, ಮನೆಗೆ ಹೋಗ್ತಾರ. ಮನೆಗೆ ಹೋಗ್ತಾರ. ಡೈಲಿ AC ಹಚ್ಕೊಂಡು ಕುಂದಿರ್ತಾರ. ಬೆಳಗ್ಗೆಯಿಂದ ಬಂದು ಸಂಜೆ ತನಕ AC ಒಳಗ ಅಲ್ಲಿ ಸರ್ಚ್. ಇಒ ಮೇಡಮ್ ಅವ್ರಿಗೆ ಇದು ಎನ್ಕ್ವೈರಿ ಮಾಡಬೇಕು. ದಿನ ತಿಂಗಳ 10 ಲಕ್ಷ ರೂಪಾಯಿ ಇವ್ರಿಗೆ ಮಾಮೂಲಿ ಬರ್ತಾ ಇದೆ. ಇವ್ರು AC ಹಚ್ಕೊಂಡು ಆರಾಮಾಗಿ ಕೂತ್ಬಿಡ್ತಾರೆ. ಇದು ಏನೋ ಅರ್ಥನೇ ಆಗ್ತಾ ಇಲ್ಲ ಜನರ ಬಗ್ಗೆ ಇದ್ದಾಗ. ಅದಕ್ಕೆ ನಾನು ಖಂಡಿಸ್ತೀನಿ. ಇದಕ್ಕೆ ಸರ್ಕಾರಕ್ಕೆ ಮನವಿ ಮಾಡ್ಕೊತಿದ್ದೇವೆ, ಇದು ಬಂದು ಎನ್ಕ್ವೈರಿ ಮಾಡ್ಬೇಕಿದು. ನೋಡ್ರಿ, ಸೆಕ್ಯೂರಿಟಿ ಗಾರ್ಡ್ ಇವ್ರ ಡ್ಯೂಟಿ ನೋಡ್ರಿ, ದುಡ್ಡು ತಗೋ ಸಲುವಾಗಿ ಹೆಂಗ್ ನಿಂತಿದ್ದಾರೆ ಇಲ್ಲಿ ಇವ್ರ ಮೇಲೆ. ಇವ್ರು ಡ್ಯೂಟಿ ಮಾಡ್ಬೇಕೇನ್ ಮಾಡಬಾರ್ದು ನೀವೇ ಹೇಳಿದ್ರಿ. ಶೀಘ್ರದಲ್ಲೇ ನಿರೀಕ್ಷಿಸಿ ನಿಮ್ಮ ನೆಚ್ಚಿನ ನವ ಕರ್ನಾಟಕ ಸುದ್ದಿವಾಹಿನಿಯಲ್ಲಿ ಮಾತ್ರ.